लोगों ಮೇಲೆ करते हैं ಮಾಡೋಣ. ಹೆಲ್ಮೆಟ್ ಕಡ್ಡಾಯ ಆಗಲಿಲ್ಲ ಸರ್, ಹೆಲ್ಮೆಟ್ ಆಗ್ತಾ ಇಲ್ಲ ಜನ ಅನ್ನೋಂಥದ್ದು. ನೋಡಿ, ಟ್ರಾಫಿಕ್ ರೂಲ್ಸ್ದು ಇಂಪ್ಲಿಮೆಂಟೇಷನ್ ಪೊಲೀಸ್ದು ಕೆಲಸ ಇದೆ, ಬಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಅದು ಪಬ್ಲಿಕ್ದು ಕೂಡ ಜವಾಬ್ದಾರಿ ಇದೆ. ಪಬ್ಲಿಕ್ದು ಕೂಡ ಈ ಥರ ಒಂದು ಇಂಟೆನ್ಷನ್ ಇರಬೇಕು, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಥರ ಒಂದು ರೂಲ್ಸ್ ಫಾಲೋ ಮಾಡಬೇಕು, ಈ ಥರ ಮೈಂಡ್ ಸೆಟ್ ಇರಬೇಕು. ಆ ವಿಚಾರ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಎಲ್ಲರ ಜೊತೆ ಅದು ವಿಚಾರ ಇದೆ कि ನೋಡಿ, ಪೊಲೀಸ್ಗೆ ಕೂಡ ಸಹಕಾರ ಬೇಕು ಟ್ರಾಫಿಕ್ ಇಂಪ್ಲಿಮೆಂಟೇಷನ್ಗೆ. ಸುಮಾರು ಜನ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ವೀಲಿ ವಗೇರಾ ಮಾಡ್ತಾರೆ. ಆ ಕಾರಣ ಪಬ್ಲಿಕ್ಗೆ ತೊಂದರೆ ಆಗ್ತಾಯಿದೆ ಅಥವಾ ಆಕ್ಸಿಡೆಂಟ್ಸ್ ವಗೇರಾ ಆಗ್ತಾಯಿದೆ. ಸೊ ಪಬ್ಲಿಕ್ ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ಆಟೋಮೆಟಿಕ್ಲಿ ಟ್ರಾಫಿಕ್ದು ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಪಬ್ಲಿಕ್ದು ಸಹಕಾರ ಸಿಗುತ್ತೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸರಿ, ಟ್ರಾಫಿಕ್ ಸ್ಟೇಷನ್ ವತಿಯಿಂದ ಮತ್ತೆ ಇನ್ನೊಂದು 110 ಮಾಡಿಫೈಡ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ ರೋಡ್ ರೋಲರಿಂದ. ಲಾಸ್ಟ್ 6-7 ಮಂತ್ಸ್ ಹಿಂದೆ ಕೂಡ ನಾವು ಮಾಡಿದ್ದೀವಿ ಇದೇ ಪ್ಲೇಸಲ್ಲಿ. ಇದನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಇವತ್ತು ಕೂಡ ನಾವು ಈ ಥರ ಮಾಡಿದ್ದೀವಿ. ನಮ್ಮ ಟ್ರಾಫಿಕ್ ಸ್ಟೇಷನ್ದವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಈಶಾ ಫೌಂಡೇಶನ್ ಇದೆ, ಈ ಕಾರಣ ಬಗ್ಗೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಸರಿಯಾಗಿ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ಫಿಲ್ಮ್ ಆಗಲಿ, ಮಾಡಿಫೈಡ್ ಸೈಲೆನ್ಸರ್ ಆಗಲಿ, ಇವರ ಮೇಲೆ ರೇಸ್ ಡ್ರೈವಿಂಗ್ ಆಗಲಿ, ವೀಲಿಂಗ್ ಆಗಲಿ, ಇವರ ಮೇಲೆ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ. ಈ ವರ್ಷ ಆಲ್ರೆಡಿ 6 ತಿಂಗಳಲ್ಲಿ 10,000 ಕೇಸಸ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ದು. ಮತ್ತು 50 lakhs ಅರೌಂಡ್ 50 lakhs ಫೈನ್ ಆಲ್ರೆಡಿ ಕಲೆಕ್ಷನ್ ಆಗಿದೆ ಟ್ರಾಫಿಕ್ದು. ಸೊ ಅದೇ ಥರ ಕಂಟಿನ್ಯೂ ಮಾಡ್ತೀವಿ. ಮತ್ತು ಪಬ್ಲಿಕ್ಗೂ ಕೂಡ ನಮಗೆ ಸಹಕಾರ ಬೇಕು. ಪಬ್ಲಿಕ್ಕಿಂದ ಕೂಡ ಅದೇ ರಿಕ್ವೆಸ್ಟ್ ಇದೆ कि ಎಲ್ಲರೂ ಟ್ರಾಫಿಕ್ ರೂಲ್ಸ್ಗೆ ದಯವಿಟ್ಟು ಫಾಲೋ ಮಾಡಿ. ಸೊ ಎಲ್ಲ ಆಕ್ಸಿಡೆಂಟ್ಸ್ ವಗೇರಾ ಏನು ಜಾಸ್ತಿ ಆಗ್ತಾಯಿದೆ ಅದು ಕೂಡ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ.